ಜನಪ್ರಿಯ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ಒಂದು ಮನವಿ ಮಾಡ್ಕೊಂಡ್ವಿ. ದೇವಶೆಟ್ಟಿಹಳ್ಳಿಯಲ್ಲಿ ಈ ಥರ 2-3 ರಸ್ತೆಗಳು ಪೆಂಡಿಂಗ್ ಇದ್ದಾವೆ ಸರ್, ಅದು ಮುಗಿಸ್ಕೊಡ್ಬೇಕಂತ ಆಯ್ತಣ್ಣ ಅಂತ ಒಂದೇ ಮಾತಲ್ಲೇ 25 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಮಗೆ ಇವತ್ತು ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತೈತೆ. ನಮ್ಮ ಎಲ್ಲ ಊರುಗಳಲ್ಲೂ ಅಷ್ಟೇ ಅಭಿವೃದ್ಧಿ ಆಗ್ತಾಯಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಂಬುಲೆನ್ಸ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಷ್ಟು ಉದ್ದದ ರಸ್ತೆ ಇದು? ಯಾಕೆ ಈ ಹಿಂದೆ ತುಂಬ ಮಾಡಿದ್ದೀವಿ. ಒಂದು 2-3 ರಸ್ತೆಗಳು ಪೆಂಡಿಂಗ್ ಇದ್ವು. ಅದನ್ನು ನಾವು ಮನವಿ ಮಾಡ್ಕೊಂಡ್ವಿ. ನಾವು ಶಾಸಕರ ಹತ್ರ ಮನವಿ ಮಾಡ್ಕೊಂಡಿದ ತಕ್ಷಣ ಒಂದೇ ಮಾತಲ್ಲೇ ಇನ್ನೇನು ನಾಳೆ ಮಾಡ್ತೀನಣ್ಣ ಅಂತ ಅನ್ನಲಿಲ್ಲ. ಆವತ್ತೇ ಎಷ್ಟಾಗ್ಬೋದಣ್ಣ ಅಂತ ಕೇಳಿದ್ರು. 25 ಲಕ್ಷ ಅಂದಾಜು ವೆಚ್ಚ 25 ಲಕ್ಷ ಆಗ್ಬೋದು ಸರ್ ಅಂತಂದೆ. ಹಂಗೆ ತಕ್ಷಣ ನನಗೆ ಅಲರ್ಟ್ ಮಾಡಿಕೊಟ್ರು. ತುಂಬ ನಮಗೆ ಖುಷಿ ಆಗ್ತಾಯಿದೆ. ನಮ್ಮ ಊರಿನ ಜನ ಎಲ್ಲನೂ ಖುಷಿ ಪಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂತೀವಿ. ಊರಿನ ಅಭಿವೃದ್ಧಿಯಿಂದ ಈ ರಸ್ತೆ ಅಭಿವೃದ್ಧಿಯಿಂದ ಊರಿನ ಗ್ರಾಮಸ್ಥರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಎಸ್ ಸಿ ಕಾಲೋನಿಯಲ್ಲಿ ಸುಮಾರು ಮನೆಗಳಿದ್ದಾವೆ. ಇಲ್ಲಿ ಶಾಲೆ ಇದೆ. ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬ ಅನುಕೂಲ ಆಗ್ತಾ ಇದೆ. ರೈತರಿಗೂ ಎಸ್ ಸಿ ಕಾಲೋನಿ, ಮೇಯ್ನಾಗಿ ಎಸ್ ಸಿ ಕಾಲೋನಿ ಇದೆ, ಶಾಲೆ ಇದೆ, ಸಿದ್ಧಾರ್ಥ ಸ್ಕೂಲ್ ಪ್ರೌಢಶಾಲೆ ಅಂತ ಹೈಸ್ಕೂಲ್ ಇದೆ. ಎಲ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ನಮ್ಮ ದೇವಸಟ್ಟಹಳ್ಳಿ ಗ್ರಾಮ, ಯಲವಳ್ಳಿ ಗ್ರಾಮ ಎರಡೂ ಒಂದೇ ಗ್ರಾಮ. ಮೊದಲಿಂದ ನಮ್ಮ ಹಿರಿಯರಿಂದ ಕೂಡ ಎರಡೂ ಕೂಡ ಭೇದ ಇಲ್ಲ, ಎರಡೂ ಸರಿ ಒಂದೇ ಹಳ್ಳಿ ಅನ್ನೋ ಭಾವನೆಯಲ್ಲಿ ನಾವು ಹೋಗ್ತಾ ಇದ್ವಿ. ಇಂದಿನ ಒಂದು 3 ತಿಂಗಳ ಹಿಂದೆ ಅದೇ ಶಾಸಕರನ್ನ ನಾವು ಭೇಟಿಯಾದಾಗ ನಮ್ಮೂರಲ್ಲಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿಗೆಲ್ಲಾನು ಹಾಕ್ಸ್ಬಿಡ್ರಿ, ಕೊಡ್ತೀವಿ ಅಂತಂದ್ರು. ಇದೇ ನಮ್ಮ ಗಂಗಾಧವರು, ಹರಿ ಇವರೆಲ್ಲ ನಮ್ಮ ಜೊತೆಗೂಡಿ ನಮ್ಮೂರಲ್ಲೂ ಕಾಲೋನಿಯಲ್ಲಿ ಬಾಕಿ ಇದ್ದಂಥ ರಸ್ತೆಗಳು, ಬಹುಶಃ ಇನ್ನು ನಮ್ಮ ಗ್ರಾಮದ ಒಳಗೆ CC ರಸ್ತೆಗಳ ಅವಶ್ಯಕತೆ ಇಲ್ಲ, ಎಲ್ಲ ಪೂರ್ತಿಯಾಗಿ ಪೂರೈಸಿದೆ. ಹಾಗಾಗಿ ಅವರಿಗೆ ನಮ್ಮೂರು ಕೂಡ ಸುಮಾರು 20-25 ಲಕ್ಷ ಹಾಕ್ಕೊಟ್ಟಿದ್ದಾರೆ. ರಸ್ತೆಗಳು ಪೂರೈಸಿದ್ದೀವಿ, ನಾವು ಬಾಕಿ ಇಲ್ಲ CC ನಮ್ಮ ಗ್ರಾಮದಲ್ಲಿ. ಅದೇ ರೀತಿ ದೇವಸಟ್ಟಹಳ್ಳಿಯಲ್ಲಿ ಇದ್ದಿದ್ದೇ ಒಂದು 2-3 ರಸ್ತೆ ಬಾಕಿ, ಇನ್ನೆಲ್ಲ ಮೊದಲೇ ಆಗಿತ್ತು. ಈಗ ಇದಕ್ಕೆ ಕಾಲೋನಿ, ಮುಖ್ಯವಾಗಿ ಬಡ ಕಾಲೋನಿ, ಆಮೇಲೆ ಅಲ್ಪಸಂಖ್ಯಾತರು, ವಿಶೇಷವಾಗಿ ಶಾಲೆ ಅಕ್ಕಪಕ್ಕದ ಊರುಗಳಿಂದ ಇಲ್ಲಿ ಸಿದ್ಧಾರ್ಥ ಶಾಲೆ ಇದೆ. ಅದಕ್ಕೆ ನಮ್ಮ ಗಂಗಾಧವರು, ನಮ್ಮ ಹರಿ ಇವರೆಲ್ಲ ಹೋಗಿ ಶಾಸಕರ ಭೇಟಿ ಹಾಕಿ ಕೇಳಿದ ತಕ್ಷಣ ಅವರು 25 ಲಕ್ಷ ರೂಪಾಯಿಗಳಲ್ಲಿ ಬಾಕಿ ಇರೋ ರಸ್ತೆಗಳೆಲ್ಲ ಪೂರೈಸ್ರಿ ಅಂತೇಳಿ ಅವರ ಅನುದಾನದಲ್ಲಿ ಹಾಕ್ಕೊಟ್ಟವ್ರೆ. ಅವ್ರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನ ಈ ಗ್ರಾಮ ಮತ್ತು ಈ ಪಂಚಾಯತಿ ಪರವಾಗಿ ಅಭಿನಂದಿಸ್ತೇವೆ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.